ಪ್ರೊಫೆಷನಲಿ ಇಸ್ ಎ ಮೆಕ್ಯಾನಿಕಲ್ ಇಂಜಿನಿಯರ್. ಸರ್ ನಮಸ್ಕಾರ. ಪ್ರಾಫಿಟ್ ಮಾಡಿದ್ದಾರೆ. ಸೊ ಯಾವ ಥರ ನೀವು ರಿಯಲ್ ಲಕ್ಷ ಸ್ಯಾಲ್ರಿ ಬರ್ತಾ ಇದೆಯಾ ಸರ್ ಇನ್ವೆಸ್ಟ್ ಮಾಡೋಕ್ಕೆ? ನಮ್ಮ ಪ್ರಾಫಿಟಲ್ಲಿ ಅದರಲ್ಲಿ 40% ಎಸ್ಸೆನ್ಸ್ ಆಗಿದೆ, 40% ಎಸ್ಸೆನ್ಸ್ ಆಗಿದೆ, 40%. ಸ್ಟಾಕ್ ಮಾರ್ಕೆಟಲ್ಲಿ ಜನ 50,000ಕ್ಕೆ ದಿನ 10,000 ಬೇಕು ಅಂತಾರೆ. ನಿಜ ಆಗತ್ತಾ? ಪಾಸಿಬಲೇ ಇಲ್ಲ. ಲೆಕ್ಕಲಾಗ ಚಾನ್ಸಸ್ ಇದೆ. 100% ಸ್ಯಾಲರಿ ಲಕ್ಕಲ್ಲಿ ಎಷ್ಟು ದಿನ ಸಸ್ಟೈನ್ ಆಗುತ್ತೆ? ಮೇ ಬಿ ಒಂದು 10%, 20%. ಎಷ್ಟು ದಿನ ಮನಿ ಬರಬೇಕಂತ ಕೇಳಿದ್ರೆ 2 ಮಂತ್ ಪೇಷನ್ಸ್ ಆಗಿರ್ಬೇಕು, ಇನ್ನೊಂದು ಅಷ್ಟೇ ಡಿಸಿಪ್ಲಿನ್ ಆಗಿರಬೇಕು. ಈ ವಿಡಿಯೋ ಉದ್ದೇಶ ಜಸ್ಟ್ ಎಜುಕೇಷನಲ್ ಪರ್ಪಸ್ ಆಗಿರುತ್ತೆ ಹೊತ್ತು ಯಾವುದೇ ರೀತಿ ಪ್ರಾಫಿಟ್ ಆ್ಯಂಡ್ ಲಾಸು ಗ್ಯಾರಂಟಿಡ್ ಅಲ್ಲ. ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಓನಾಗಿ ಅನಾಲಿಸಿಸ್ ಮಾಡಿ ಇನ್ವೆಸ್ಟ್ ಮಾಡಿ ಅಂತ ನಾನು ಹೇಳ್ತೀನಿ. ನಮಸ್ಕಾರ ಕನ್ನಡ, ವೆಲ್ಕಮ್ ಟು ದ ಟ್ರೇಡಿಂಗ್ ಹಬ್ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಹತ್ರ ಒಂದು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ನಮ್ಮ ಅಕಾಡೆಮಿಗೆ ಒಂದು ಸ್ಪೆಷಲ್ ಗೆಸ್ಟ್ ಅಪಿಯರ್ ಆಗಿದ್ದಾರೆ. ಅವ್ರ ಹೆಸರು ಸಂಗೀತ್ ಸರ್ ಅಂತ. ಪ್ರೊಫೆಷನಲಿ ಈಸ್ ಎ ಮೆಕ್ಯಾನಿಕಲ್ ಇಂಜಿನಿಯರ್. ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಅವರು ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಿ ಲಕ್ಷಷ್ಟು ಪ್ರಾಫಿಟ್ ಮಾಡಿದ್ದಾರೆ. ಸೊ ಯಾವ ಥರ ಮಾಡಿದ್ರು, ಅವ್ರಿಗೆ ಈ ಅಕಾಡೆಮಿ ಹೆಂಗೆ ಸಿಕ್ತು, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅವರು ಯಂಗ್ಸ್ಟರ್ಸ್ ಮಾಡೋ ಸಜೆಷನ್ ಏನು, ಅವ್ರ ಡ್ರೀಮ್ ಏನು ಸ್ಟಾಕ್ ಮಾರ್ಕೆಟಲ್ಲಿ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸರ್ ನಮಸ್ಕಾರ. ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್ ಟು ದ ಟ್ರೇಡಿಂಗ್ ಹಬ್ ಬ್ಯಾಂಗ್ಳೂರ್. ಓಕೆ ಸರ್, ಫಸ್ಟು ಸೊ ಎಲ್ಲರೂ ಕೇಳೋ ಕ್ವಶನ್, ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಆಗುತ್ತೆ? ಆಗುತ್ತೆ ಸರ್, ಆಗುತ್ತೆ. ಸೊ ಹೆಂಗಾಗುತ್ತೆ? ನಮ್ಮದು ಎಕ್ಸ್ಪೆಕ್ಟೇಷನ್ ಬಂದ್ಬಿಟ್ಟು ಜಾಸ್ತಿ ಇರ್ಬೇಕು ಸರ್. ಪೇಷನ್ಸ್ ಆಗಿ ಬಿಲ್ಡ್ ಮಾಡ್ಕೊಂಡು ಹೋಗ್ಬೇಕು. ಓಕೆ. ಸೊ ನೆಕ್ಸ್ಟ್ ಇಲ್ಲಿ ನಾನು ತೋರಿಸ್ತಾ ಇರೋದು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ, ಎಜುಕೇಷನಲ್ ಪರ್ಪಸ್ ಅಷ್ಟೇ. ಇವ್ರು ಪೇಂಡಲ್ಲು ಅವ್ರು ಕಷ್ಟಪಟ್ಟು ಅವ್ರು ಅನಾಲಿಸಿಸ್ ಮಾಡಿ ಹಾಕಿರ್ತಾರೆ, ನೀವು ಕೂಡ ಅಷ್ಟೇ ಮಾಡಿ. ಓಕೆನಾ? ಇದನ್ನ ಯಾವುದನ್ನು ಇನ್ಫ್ಲೂಯೆನ್ಸ್ ಅಂತ ತೊಗೊಂಬೇಡಿ. ಓಕೆ, ಇಟ್ಸ್ ಜಸ್ಟ್ ಅನ್ ಎಜುಕೇಷನಲ್ ಪರ್ಪಸ್ ವಿಡಿಯೋ ಆಗಿರುತ್ತೆ. ಸೊ ನೆಕ್ಸ್ಟ್ ತುಂಬ ನನಗೆ ಡೌಟ್ ಬರೋದು, ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತುಂಬ ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ. ಕಮೆಂಟ್ ಮಾಡೋ ಸೆಂಟೆನ್ಸ್ ಏನು ಅಂದರೆ, ಸರ್ ಸ್ಟಾಕ್ ಮಾರ್ಕೆಟಲ್ಲಿ ಮನೆ ಹಾಳಾಗುತ್ತೆ. ಅದು ಹೆಂಗೆ ಅಂತ ಹೇಳಿದ್ರೆ, ನಾವು ಎಕ್ಸ್ಪೆಕ್ಟೇಷನ್ಸ್ ಇರುತ್ತಲ್ಲ ಸರ್. ನಾನು ಇವತ್ತು 100 ರೂಪೀಸ್ ಹಾಕ್ಬಿಟ್ಟು ನನಗೆ 100% ರಿಟರ್ನ್ಸ್ ಕೊಡಬೇಕಂತ ಕೇಳಿದಾಗ ಆ ಥರ ಸಿಚುವೇಷನಲ್ಲಿ ಬೇರೆ ಆಗೋ ಚಾನ್ಸಸ್ ಇರುತ್ತೆ. ಬಟ್ ನಂದು ಫೋಕಸ್ ಹೆಂಗಿತ್ತು ಅಂತ ಕೇಳಿದ್ರೆ, ನಂದು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು. ಸೊ ಒನ್ಸ್ ನಾನು ಆ ಪಾತ್ನ ಹೇಳಿದಾಗ ನನಗೆ ಆ ಥರ ಡಿಫ್ಲೇಷನ್ ಅನಿಸಿತ್ತು. ಸೊ ನನಗೆ ಮಂತ್ಲಿ ಬರೋ ಸ್ಯಾಲರಿಯಲ್ಲಿ ನಾನು ಪರ್ಟಿಕ್ಯುಲರ್ ಒಂದು ಪೋರ್ಷನ್ ನಾನು ಆ್ಯಡ್ ಮಾಡಿಕೊಂಡು ಸೇಮ್ ಆ್ಯಸ್ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವ್ ಆಗಿ ಎಸ್.ಐ.ಪಿ ಮಾಡ್ತಿದ್ದೆ. ನಾಟ್ ಆಟೋಮೇಟೆಡ್ ಮಾಡಿರಲಿಲ್ಲ, ಆ್ಯಕ್ಟಿವ್ ಆಗಿ ಮಾಡ್ತಿದ್ದೆ. ಸೊ ಸರ್ ಹೇಳೋದೇನೆಂದರೆ, 100 ರೂಪಾಯಿ ಹಾಕ್ಬಿಟ್ಟು 1 ಲಕ್ಷ ರೂಪಾಯಿ ಹಾಕ್ಬಿಟ್ಟು ಡೈಲಿ 1 ಲಕ್ಷ ರೂಪಾಯಿ ಬೇಕು ಅಂದ್ಕೊಂಡ್ರೆ ಮನೆ ಹಾಳಾಗೋದು ಕನ್ಫರ್ಮ್. ನಥಿಂಗ್ ಬಟ್ ಗ್ಯಾಮ್ಲಿಂಗ್ ಮಾಡ್ತಾರೆ. ನಾನು ನಿಮ್ಗೆ ಬ್ಲೈಮ್ ಮಾಡ್ತಾ ಇಲ್ಲ, ಅದು ನಿಮ್ಗೆ ಗೊತ್ತಿಲ್ಲ. ಸೊ ಮಿಡಲ್ ಕ್ಲಾಸ್ ಪರ್ಸನ್ಸ್ಗೇನು 1 ಲಕ್ಷ ಹಾಕ್ಬಿಟ್ಟು ಯಾವುದೋ ಒಂದು ಲಕ್ಕಲ್ಲಿ ಒಂದು 10,000 ಸಿಗುತ್ತೆ, 20,000 ಸಿಗುತ್ತೆ ಅಂತ ಹಾಕ್ತೀವಿ. ಯಾವುದೋ ಒಂದು EMI ಆಗ್ಬೋದು, ಅದಕ್ಕೆ ಆಗ್ಬೋದು, ಮೊಬೈಲ್ ಕಮಿಟ್ಮೆಂಟ್ಗೆ ಆಗ್ಬೋದು ಅಂತ ತುಂಬ ಜನ ಬರ್ತಾರೆ. ಸ್ಟಾಕ್ ಮಾರ್ಕೆಟಲ್ಲಿ ಜನ 50,000ಕ್ಕೆ ದಿನ 10,000 ಬೇಕು ಅಂದ್ಕೊತಾರೆ. ಇದು ನಿಜ ಆಗತ್ತಾ? ಪಾಸಿಬಲೇ ಇಲ್ಲ. ಲಕ್ಕಲ್ಲಾಗೋ ಚಾನ್ಸಸ್ ಇದೆ. ಓಕೆ, ಬಟ್ 100% ಸ್ಯಾಲರಿ ಲಕ್ಕಲ್ಲಿ ಎಷ್ಟು ದಿನ ಸಸ್ಟೈನ್ ಆಗುತ್ತೆ? ಮೇ ಬಿ ಒಂದು 10%, 20%. ಎಷ್ಟು ದಿನ ಸಸ್ಟೈನ್ ಆಗ್ತದೆ? 1 ವೀಕ್. ಸೊ ಗ್ಯಾಮ್ಲಿಂಗ್ ಮಾಡಿರೋ ದುಡ್ಡು ಗ್ಯಾಮ್ಲಿಂಗಲ್ಲೇ ಹೋಗುತ್ತೆ ಅನ್ನೋದಿದ್ದು, ಲಕ್ ಮಾಡಿರೋ ದುಡ್ಡು ಅನ್ಲಕ್ಕಿ ಆದಾಗ ದುಡ್ಡು ಹೋಗುತ್ತೆ ಸರ್. ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಸೊ ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ನ ಇನ್ವೆಸ್ಟ್ ಮಾಡಿ. ಸೊ ಸರ್ ಕಾಮನ್ 10 ಕ್ವಶನ್ಸ್ ಇದೆ. ಸೊ ನಿಮ್ಮೆಲ್ಲರ ಪರವಾಗಿ ಅವ್ರು ನಾನು ಕೇಳ್ತೀನಿ. ಓಕೆ ಸರ್, ನಿಮ್ಮ ಏಜ್ ಬಂದುಬಿಟ್ಟು 31. ಅಟ್ ಏಜ್ ಆಫ್ 31 ನೀವು ಇನ್ವೆಸ್ಟಿಂಗ್ ಜರ್ನಿ ಯಾವಾಗ ಸ್ಟಾರ್ಟ್ ಮಾಡಿದ್ರಿ, ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ? ರಫ್ಲಿ ಅರೌಂಡ್ 1.5 ಇಯರ್ಸ್ ಬ್ಯಾಕ್ ಸ್ಟಾರ್ಟ್ ಮಾಡಿದ್ದು. ನಾನು ಆ್ಯಕ್ಚುಲಿ ಇಲ್ಲಿ ಬಂದ ಮೇಲೆ ಬಿಫೋರ್ ತುಂಬ ಯೂಟ್ಯೂಬಲ್ಲಿ ನಾನು ನೋಡ್ತಿದ್ದೆ, ಹೆಂಗೆ ಮಾಡೋದು ಏನು ಮಾಡೋದು ಅಂದ್ಬಿಟ್ಟು. ಸೊ ನನಗೆ ಅದು ಅಷ್ಟೊಂದು ಕನೆಕ್ಟ್ ಆಗಿಲ್ಲ. ಒನ್ಸ್ ನಾನು ಫಿಸಿಕಲಾಗಿ ಒಂದು ಕ್ಲಾಸ್ ಅಟೆಂಡ್ ಮಾಡಿದಾಗ ನನಗೊಂದು ಫೋಕಸ್ ಸಿಕ್ತು, ವಿಷನ್ ಸಿಕ್ತು. ಈವನ್ ಕ್ಲಾಸಲ್ಲಿ ಮೆಂಟರ್ಸ್ ಎಲ್ಲ ಬಂದುಬಿಟ್ಟು, ನೀವು ಆ್ಯಕ್ಚುಲಿ ಟ್ರೇಡಿಂಗ್ ಮಾಡಲಿಲ್ಲ ಅನ್ನೋ ಪರವಾಗಿಲ್ಲ, ಆ್ಯಕ್ಟಿವ್ ಆಗಿ ಇನ್ವೆಸ್ಟ್ ಮಾಡಿ ಅಂತ ಹೇಳಿದ್ರು. ಸೊ ಆ ಕಾನ್ಸೆಪ್ಟ್ ಬಂದ್ಬಿಟ್ಟು ನನಗೆ ಸಿಂಕ್ ಆಗಿತ್ತು. ಸೊ ಅದ್ರ ಪ್ರಕಾರ ಆ ಪ್ರಾಸೆಸ್ನ ನಾನು ಡೇ ಬೈ ಡೇ, ನೆಕ್ಸ್ಟ್ ಫ್ಯೂ ಡೇಸ್ ಬಿಟ್ಕೊಂಡು 1 ಮಂತ್ ಬಿಟ್ಕೊಂಡು ಇನ್ನೊಂದು ಸೆಷನ್ ಅಟೆಂಡ್ ಆದ, ಇನ್ನೊಂದು ಸೆಷನ್ ಅಟೆಂಡ್ ಆಗಿ. ಸೊ ನನಗೆ ಇದು ಕ್ಲಿಯರ್ ಆಗಿದ ತಕ್ಷಣ ನಾನು ಮಂತ್ಲಿ ಪೇ ಸ್ಯಾಲರಿಯಿಂದ ನಾನು ಕರೆಕ್ಟಾಗಿ
ಸೊ ಸರ್ರು ನೀಟಾಗಿ ಕ್ಲಾಸಸ್ನ 2 ಟೈಮ್ಸ್ ಕೇಳಿದ್ದಾರೆ, 3 ಟೈಮ್ಸ್ ಕೇಳಿದ್ದಾರೆ. ಅವ್ರ ಕನ್ವಿಷನ್ ಬಂದಮೇಲೆ ಅವ್ರು ಇನ್ವೆಸ್ಟ್ ಮಾಡಿದ್ದಾರೆ. ನೀವು ಅಷ್ಟೇ ಕಾರ್ ಓಡ್ಸಕ್ಕೆ ಬಂದರೆ ಡ್ರೈವಿಂಗ್ನ ಕಲ್ತ್ಕೊಂಡು ಯಾವುದಾದ್ರೂ ಅಕಾಡೆಮಿಗೆ ಹೋಗಿ ಇಲ್ಲಿಗೆ ಬರಬೇಕು ಅಂತೇನಿಲ್ಲ, ಬೇರೆ ಹತ್ರನೂ ಆದರೂ ಕಲ್ತ್ಕೊಂಡು ನಿಮ್ಮ ಕಾರ್ನ ಎತ್ಕೊಂಡ್ಬಂದು ಹೈವೇಲಿ ಓಡಿಸಿ. ಹಂಗೆ ಏನಾದರೂ ಹೈವೇಲಿ ಓಡಿಸಿದ್ರಿ ಅಂದರೆ ಆಕ್ಸಿಡೆಂಟ್ ಆಗುತ್ತೆ, ಪಕ್ಕದಲ್ಲಿರೋರ್ಗೂ ತೊಂದರೆ ಆಗುತ್ತೆ ಅಂತ ಸರ್ ಹೇಳ್ತಾ ಇರೋದು. ಸರ್ ನೆಕ್ಸ್ಟ್, ಸೊ ವಾಟ್ ವಾಸ್ ದ ಫಸ್ಟ್ ಇನ್ವೆಸ್ಟ್ಮೆಂಟ್ ದಟ್ ಯು ದ ಕಾನ್ಫಿಡೆನ್ಸ್ ಟು ಸರ್? ಏನು ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡಿ ಕಾನ್ಫಿಡೆನ್ಸ್ ಬಂದಿರೋ ದುಡ್ಡು ಮಾಡ್ಬೋದು ಅಂತ? ಆ್ಯಕ್ಚುಲಿ ನಾನು ಇನ್ವೆಸ್ಟ್ ಮಾಡಬೇಕಾದ್ರೆ ನನಗೆ ಬುಲ್ ರನ್ ಇತ್ತು. ಓಕೆ, ಬುಲ್ ರನ್ ಇತ್ತು. ಸೊ ನಾನು ಕನ್ಸಿಸ್ಟೆಂಟಾಗಿ ಒಂದು 3 ಮಂತ್ಸ್ ಇನ್ವೆಸ್ಟ್ ಮಾಡಿದಾಗ ಆ ರಿಟರ್ನ್ ಬಂದ್ಬಿಟ್ಟು 3 to 4% ಬಂದಿತ್ತು. ಓಕೆ, ಅದಾದಮೇಲೆ ಒಂದು ಡ್ರಾಬ್ಯಾಕ್ ಬಂತು. ಆ ಟೈಮಲ್ಲಿ ಇಂಡಿಯಾ ಪಾಕಿಸ್ತಾನ ಹೊರಗೆ ಡ್ರಾಬ್ಯಾಕ್ ಬಂದಿತ್ತು. ಅವಾಗ ನನಗೆ ಡ್ರಾಪ್ ಆದಾಗ ನಾನು ಆ್ಯಕ್ಚುಲಿ ಕಾಲ್ ಮಾಡಿದ್ದೆ. ಕಾಲ್ ಮಾಡಿ ಕೇಳಿದ್ರೆ ಸರ್ ಈಗ ನೀವು ಆ್ಯಕ್ಟಿವ್ ಆಗಿ ಇನ್ವೆಸ್ಟ್ ಮಾಡಿದ್ರೆ ನೀವು ಇನ್ನೂ ಗ್ರೋತ್ ಚೆನ್ನಾಗಿ ಬರುತ್ತೆ ಅಂತ ಕೇಳಿದಾಗ ಆ ಡ್ರಾಬ್ಯಾಕಲ್ಲಿ ನಾನು ಡ್ರಾಪ್ ಮಾಡಿದಂಗೆ ಇನ್ವೆಸ್ಟ್ ಮಾಡಿದ್ದು ನನಗೆ ಇನ್ನೂ ಮೋಟಿವೇಶನ್ ಜಾಸ್ತಿ ಕೊಡ್ತು. ಆಫ್ಟರ್ ತಿರ್ಗಾ ಫುಲ್ ಬ್ಯಾಕ್ ಮಾಡಿದಾಗ ನಥಿಂಗ್ ಬಟ್ ಟಿಪ್ಸ್ ಅಂತ ತಗೊಂಡಿದ್ದೀರಾ. ಸೊ ರೆಡ್ಡಲ್ಲಿ ತುಂಬ ಜನ ಭಯ ಪಡ್ತಾರೆ, ಬಟ್ ಸರ್ ರೆಡ್ಡಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡಬೇಕಂದ್ರೆ ರೆಡ್ ಕಲರ್ ಬಟನ್ನ ಜಾಸ್ತಿ ಇದ್ದಾಗ ಇನ್ವೆಸ್ಟ್ ಮಾಡಬೇಕಷ್ಟೆ. ಸೊ ನೆಕ್ಸ್ಟ್ ಸರ್, ಮೆನಿ ಯಂಗ್ಸ್ಟರ್ಸ್ ವಾಂಟ್ ಅ ಕ್ವಿಕ್ ಮನಿ, ವಾಟ್ ವಿಲ್ ಸಜೆಸ್ಟ್ ಫಾರ್ ದೆಮ್? ಕ್ವಿಕ್ ಮನಿ ಮಾಡೋದಕ್ಕೆ ಸ್ಟಾಕ್ ಮಾರ್ಕೆಟ್ ಮೇ ಬಿ ನಾಟ್ ಸೂಟಬಲ್ ಆಗುತ್ತೆ ಸರ್. ಯಾಕಂದರೆ ಕನ್ಸಿಸ್ಟೆಂಟಾಗಿ ಮಾಡೋದ್ರೇ, ಕನ್ಸಿಸ್ಟೆಂಟಾಗಿ ಕಾಂಪೌಂಡಿಂಗ್ ಬಿಲ್ಡ್ ಆಗೋದ್ರೇ ನಾವು ಒಂದು ವೆಲ್ತ್ನ ರೈಡ್ ಮಾಡ್ಬೋದು. ಸೊ ಅವ್ರಿಗೊಂದು ಗೋಲ್ ಇರಬೇಕು, ನಾನು ಏನಕ್ಕೆ ಸ್ಟಾಕ್ ಮಾರ್ಕೆಟ್ ಬಂದಿದ್ದೀನಿ, ಏನು ಪರ್ಪಸ್ ಅಂತ ಹೇಳಿ. ಸೊ ಕ್ವಿಕ್ ಮನಿ ಮಾಡೋದಕ್ಕೆ ಗ್ಯಾಮ್ಲಿಂಗ್ ಮಾಡ್ಬೋದು, ಎಲ್ಲನೂ ಮಾಡ್ಬೋದು. ಸೊ ಸ್ಟಾಕ್ ಮಾರ್ಕೆಟಲ್ಲಿ ನಾನು ಅದೇ ಇಂಟೆನ್ಷನ್ ಇಟ್ಕೊಂಡು ಬಂದು ಮಾಡ್ತೀನಿ ಅಂದರೆ ಸಸ್ಟೈನ್ ಆಗಿಲ್ಲ. ಬೇಗ ಮನಿ ಮಾಡಬೇಕು, ಲಕ್ಷದಲ್ಲಿ ಡೈಲಿ 10,000 ಹಾಕಬೇಕು ಅಂದರೆ ಬೇಗ ನಿಮ್ಮ ಫ್ರೆಂಡ್ಗೆ ಹಾಯ್ ಬಾಯ್ ಟಾಟಾ ಅಂತ ಹೇಳಿರಿ, ಬಿಕಾಸ್ ನಾಳೆ ಟಿ ವಿನಲ್ಲಿ ಬರ್ಬೋದು. ಸರ್ ಹೇಳಿದ್ರು ಕಾಂಪೌಂಡಿಂಗ್ ಅಂತ. ಐಸ್ಟಿನ್ ಅವ್ರು ಹೇಳಿದ್ದಾರೆ ಕಾಂಪೌಂಡಿಂಗ್ ಈಸ್ 8th wonder ಆಫ್ ದಿ ವರ್ಲ್ಡ್, ಒನ್ ಹೂ ನೋಸ್ ಈ ವಿಲ್ ಗೇನ್ ಅಂತ. ಯಾರು ಗೊತ್ತೋ ಅವ್ರು ಗೇನ್ ಮಾಡ್ತಾರೆ, ಯಾರು ಗೊತ್ತಿಲ್ಲ ಅವ್ರು ಪೇ ಮಾಡ್ತಾರೆ ಅಂತ ಐಸ್ಟಿನ್ ಅವ್ರು ಆಗಿನ ಕಾಲಕ್ಕೆ ಹೇಳಿದ್ದಾರೆ. ಸೊ KGF ಬಾಬು ಅವರು ಹೇಳಿದ್ದಾರೆ, ಅವರು ಇಂಡೈರೆಕ್ಟ್ ಆಗಿ ಹೇಳಿರ್ಬೋದು ಅಷ್ಟೇ, ಬಿಕಾಸ್ ಈಸ್ ನಾಟ್ ದಟ್ ಮಚ್ ಎಜುಕೇಟೆಡ್. ಬಟ್ ಇದು ಫೈನಾನ್ಸ್ ಅವರು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಒಂದು ಸರ್ಟನ್ ಆಫ್ ಅಮೌಂಟ್ ಮಾಡೋವರೆಗೂ ಕಷ್ಟ, ಅದಾದಮೇಲೆ ಕೋಟಿಗೆ ಈಸಿಯಾಗಿ ಮಲ್ಟಿಪ್ಲೈ ಮಾಡುತ್ತೆ ಅಂತ KGF ಬಾಬು ಅವರು ಹೇಳಿದ್ದಾರೆ. ನೆಕ್ಸ್ಟ್ ಸರ್, ಹೌ ಮಚ್ ಡಿಸಿಪ್ಲಿನ್ ಆ್ಯಂಡ್ ಪೇಷನ್ಸ್ ವಿಲ್ ಮೇಕ್ ಮೋರ್ ಮನಿ ಇನ್ ಸ್ಟಾಕ್ ಮಾರ್ಕೆಟ್? ಸ್ಟಾಕ್ ಮಾರ್ಕೆಟಲ್ಲಿ ನೀವು ಮನಿ ಮಾಡಬೇಕಂತ ಕೇಳಿದ್ರೆ 2 ಮಾತ್ರ ಇರಬೇಕು. ಒಂದು ಪೇಷನ್ಸ್ ಆಗಿರಬೇಕು, ಓಕೆ. ಇನ್ನೊಂದು ಅಷ್ಟೇ ಡಿಸಿಪ್ಲಿನ್ ಆಗಿರಬೇಕು, ಓಕೆ. ಸೊ ನನಗೆ ಮಾರ್ಕೆಟ್ ನಾಯ್ಸಸ್ಗೆ ನಾವು ಜಾಸ್ತಿ ಕನ್ವಿಕ್ಷನ್ ಕೊಡೋಕೆ ಹೋಗ್ಬಾರ್ದು, ಆಮೇಲೆ ಕಿವಿ ಕೊಟ್ಟು ಕೇಳೋಕೆ ಹೋಗ್ಬಾರ್ದು. ಇವಾಗ ಬಿದ್ದಿದೆ ನಾಳೆ ಹೇಳುತ್ತೆ. ಸೊ ಲಾಂಗ್ ರನ್ನಲ್ಲಿ ಹೆಂಗಿದ್ರೆ ಮಾರ್ಕೆಟ್ ನನಗೆ ಮೂವ್ ಆಗೇ ಆಗುತ್ತೆ. ಸೊ ಆ ಕಾನ್ಸೆಪ್ಟ್ನ ಮೈಂಡಲ್ಲಿ ಇಟ್ಕೊಂಡು ಡಿಸಿಪ್ಲಿನ್ ಆಗಿ ಕನ್ಸಿಸ್ಟೆಂಟ್ ಆಗಿ ಮೈಂಟೈನ್ ಮಾಡ್ಕೊಂಡು ಹೋದಾಗ ವೆಲ್ತ್ ಜನರೇಷನ್ ಆಟೋಮೆಟಿಕ್ ಆಗುತ್ತೆ. ಸೊ ಸರ್ ನೆಕ್ಸ್ಟ್ ಕ್ವಶನ್ ಏನಂದರೆ, ಸೊ ನೀವು 31 ಏಜ್ ಇದ್ದಾಗ ಸ್ಟಾರ್ಟ್ ಮಾಡಿದ್ದೀರಿ, 31 ಏಜ್ ಇದ್ದಾಗ ಸ್ಟಾರ್ಟ್ ಮಾಡಿದ್ದೀರಿ. ನಿಮ್ಗೆ ಯಾವ್ದಾದ್ರು ರಿಗ್ರೆಟ್ ಫೀಲ್ ಆಯ್ತಾ ನಾನು 24, 25 ಇದ್ದಾಗ ಸ್ಟಾರ್ಟ್ ಮಾಡಬೇಕು ಅಂತ? ಅನ್ನಿಸ್ತು ಸರ್. ರೀಸನ್ ಏನಕ್ಕೆ ಅಂತ ಕೇಳಿದಾಗ ನನಗೆ ಫಾರ್ ಎಕ್ಸಾಂಪಲ್ ಅಪ್ ಟು 60 ವರ್ಗು ಮಾಡ್ತೀನಿ ಅಂತ ಕೇಳಿದ್ರೆ ರಫ್ಲಿ ಇನ್ನೊಂದು 29 ಇನ್ವೆಸ್ಟ್ ಮಾಡ್ತೀನಿ. ಸೊ ಆ 5 years ಡ್ಯೂರೇಷನ್, ಲಾಸ್ಟ್ 5 years ಡ್ಯೂರೇಷನ್ ಅನ್ನೋದ್ರ ಈವನ್ ವಾರನ್ ಬಫೆಟ್ ಅವ್ರ ವೆಲ್ತ್ನು ಲಾಸ್ಟ್ 15 years ಇದ್ದಾಗಲೇ ಮಲ್ಟಿಪ್ಲಿಕೇಶನ್ ಜಾಸ್ತಿ ಆಗಿತ್ತು. ಆ ಕಾನ್ಸೆಪ್ಟ್ ಕೂಡ ಅದೇ ಕಾನ್ಸೆಪ್ಟ್ ಲಾಸ್ಟ್ 10 years ಇಂದ ವೆಲ್ತ್ ಕ್ರಿಯೇಟ್ ಆಗಿದೆ. ಯಾಕಂದರೆ 0 to 1 crore ನಾನು ಅಚೀವ್ ಮಾಡೋದಕ್ಕೆ ಮೇ ಬಿ 10 to 15 years ಆಗ್ತದೆ. ನೆಕ್ಸ್ಟ್ 1 crore ನಾನು ಬಿಲ್ ಮಾಡೋದಕ್ಕೆ ಅದೇ 15 years ಆಗಲ್ಲ. 50% ಆಫ್ ದ ಟೈಮ್ ಡ್ಯೂರೇಷನ್ ಸಾಕಾಗುತ್ತೆ. ಸೊ ಅದಕ್ಕೆ ರಿಪೇಟ್ ಮಾಡಬಾರ್ದು. ಸರ್ ಹೇಳ್ತಾ ಇರೋದು, ಅಕಸ್ಮಾತ್ ಅವರು 1 ಕೋಟಿನ ಬಿಲ್ಡ್ ಮಾಡಬೇಕು ಅಂದರೆ 15,000 ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಇಟ್ಸ್ ನಾಟ್ ದ ಎಕ್ಸಾಕ್ಟ್ ಫಿಗರ್, ಇಷ್ಟೇ ಮಾಡಬೇಕು ಅಂತ 15,000 ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. 15% ಏನಾದರೂ ರಿಟರ್ನ್ಸ್ ತೆಗೆದ್ರೆ 15 yearsಗೆ ದ ರೂಲ್ ಆಫ್ 15-15-15 ಅಂತಿದೆ. ಆ 15-15 ರೂಲಲ್ಲಿ 15,000 ಇನ್ವೆಸ್ಟ್ಮೆಂಟ್, 15% ರಿಟರ್ನ್ಸ್, 15% ಪೇಷನ್ಸ್ ಅಲ್ಲಿ 1 year ಇರುತ್ತೆ. 1 year ಮಾಡೋಕ್ಕೆ 15 ವರ್ಷ ಬೇಕಾಗುತ್ತೆ. ನೆಕ್ಸ್ಟ್ 1 year ಮಾಡೋಕ್ಕೆ ವಿತಿನ್ 3-4 years ಆಗುತ್ತೆ. ನೆಕ್ಸ್ಟ್ ಮಲ್ಟಿಪ್ಲೈ ಆಫ್ಟರ್ 25 years, ಎವ್ರಿ ಇಯರ್ ನೀವು 1 year ಮಲ್ಟಿಪ್ಲೈ ಆಗುತ್ತೆ. ಓಕೆ, ಸೊ ನೀವು ಪವರ್ ಆಫ್ ಕಾಂಪೌಂಡಿಂಗ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಸ್ಟಾಕ್ ಮಾರ್ಕೆಟಲ್ಲಿ ಪೇಷನ್ಸ್, ಡಿಸಿಪ್ಲಿನ್. ಸೊ ನಾಲೆಜ್ 100% ಬೇಕಾ? ಸೊ ಮೋರ್ ಪೇಷನ್ಸ್, ಡಿಸಿಪ್ಲಿನ್ ಬೇಕಾ? ನಾಲೆಜ್ಗಿನ್ನ ನಾವು ಮಾಡ್ತಿರೋ ಕಾನ್ಸೆಪ್ಟ್ನ ನಾವು ತಿಳ್ಕೊಬೇಕು ಸರ್. ನನ್ನ ಸ್ಟಾಕ್ ಮಾರ್ಕೆಟಲ್ಲಿ ಎಲ್ಲ ಟೈಪ್ಸ್ ಆಪ್ಷನ್ಸ್ ಇದೆ, ಎಲ್ಲ ಟೈಪ್ ಆಫ್ ಆಪ್ಷನ್ಸ್ ಇದೆ. ನಾನು ಏನು ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ನನ್ನ ಕ್ಲಾರಿಟಿ ಇದ್ದರೆ ಅಷ್ಟು ಏನಾಗ್ತದೆ. Yes, enough. So okay. So what is your dream? What is your purpose for the retirement age? ನೀವು 55 years ರಿಟೈರ್ ಆಗಬೇಕು ಅನ್ಕೊಂಡಿದ್ದೀರಾ, ಇಲ್ಲ 50 ರಿಟೈರ್ ಆಗಬೇಕು ಅನ್ಕೊಂಡಿದ್ದೀರಾ? What is the purpose you are aiming for?
ಮೇ ಬಿ ಕೆಲವೊಂದು ಟೈಮಲ್ಲಿ ನಂಬರ್ಸ್ ಮೇ ಚೇಂಜ್ ಓಕೆನಾ. ಬಟ್ ವಾಟ್ ಈಸ್ ಯುವರ್ ಡ್ರೀಮ್ ಕಾರ್ಪಸ್? ಒಂದು ಕಾರ್ಪಸ್ ಇಷ್ಟಿದ್ರೆ ನನ್ನ ಕಾರ್ಪಸ್ ಒಂದು ಲಂಸಮ್ ನನ್ನ ಹತ್ರ ಇದ್ದರೆ ದಿಸ್ ಐ ಕ್ಯಾನ್ ರಿಟೈರ್. ನಂದು ಟಾರ್ಗೆಟ್ ಬಂದ್ಬಿಟ್ಟು ನನಗೆ ಒಂದು 10 CR ಇದ್ರೆ ಬಂದ್ಬಿಟ್ಟು ಪೀಸ್ಫುಲ್ ಆಗಿ ಸಸ್ಟೈನ್ 10 CR. ಸೊ ಮೋಸ್ಟ್ ಆಫ್ ದ ಇಂಡಿಯಾ 1% ಜನ ಹತ್ರ 10 CR ಇರಲ್ಲ. ನೀವು ಸ್ಟಾಕ್ ಮಾರ್ಕೆಟಲ್ಲಿ ಯಾರಾದರೂ ಹೋಗ್ಬೋದು ನನಗೆ ಫ್ರೆಂಡಿನ ಕ್ವಶನ್ ಕೇಳಿ ವಾಟ್ ಈಸ್ ಯುವರ್ ಡ್ರೀಮ್ ಅಂದರೆ ಡೈಲಿ 2,000 ದುಡಿಯೋದು, ಡೈಲಿ 3,000 ದುಡಿಯೋದು, EMI ಕಟ್ಟೋದು. ನಿಮ್ಮ ಡ್ರೀಮ್ ಸರ್ ದೊಡ್ಡದಾಗಿದೆ 10 CR ಯಾಕೆ? ರೀಸನ್ ಏನಕ್ಕೆ ಅಂತ ಕೇಳಿದ್ರೆ ಫಾರ್ ಎಕ್ಸಾಂಪಲ್ 10 ಇಯರ್ಸ್ ಬ್ಯಾಕ್ ಮಾಡ್ಕೊಂಡಾಗ ನಾನು ಆ್ಯಕ್ಚುಲಿ ಒಂದು ಇಂಡಸ್ಟ್ರಿಯಲ್ಲಿ ನಾನು ಆ್ಯಕ್ಚುಲಿ ಜಾಯ್ನ್ ಆದಾಗ ನನ್ನ ಸ್ಯಾಲ್ರಿ ಬಂದ್ಬಿಟ್ಟು ಅರೌಂಡ್ 3,300 ರುಪೀಸ್ ಇತ್ತು. ನನಗೆ ಇನ್ನೂ ಚೆನ್ನಾಗಿ ಫಸ್ಟ್ ಸ್ಯಾಲ್ರಿ ಸರ್ ಫಸ್ಟ್ ಸ್ಯಾಲ್ರಿ ಬಂದ್ಬಿಟ್ಟು 3,300 ರೂಪಾಯಿ ನೋಟ್ ಮಾಡ್ಕೊಳ್ಳಿ. ಈಗ ನಾನು ಲಾಸ್ಟ್ 2 ಇಯರ್ಸಿಂದ ಇನ್ವೆಸ್ಟ್ ಮಾಡಿರೋದು ಬಂದ್ಬಿಟ್ಟು ಆ ರಿಟರ್ನ್ಸ್ ಬಂದ್ಬಿಟ್ಟು ಅರೌಂಡ್ 5,500 6 ಮಂತ್ ರಿಟರ್ನ್ಸ್ ಕೊಡ್ತೀನಿ ಮಂತ್ಲಿ ಸ್ಯಾಲ್ರಿ. ಆ ಪೀರಿಯಡ್ ಬಂದಿದೆ ನನ್ನ ರಿಟರ್ನ್ಸ್ ಇಂದ. ಸೊ ಆ ಕನ್ವಿಕ್ಷನ್ ಇಂದ ಇಟ್ಕೊಂಡು ಮೇ ಬಿ ಲಾಂಗ್ ರನ್ ಅಲ್ಲಿ ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ನಾನು ಓಕೆ. ಸೊ ಸ್ಟಾಕ್ ಮಾರ್ಕೆಟ್ ಗ್ಯಾಮ್ಲಿಂಗ್ ಅನ್ನೋರಿಗೆ ಫೈನಲ್ ಥಿಂಗ್ ಏನೇ ಹೇಳ್ಕೊಡ್ತೀರಾ? ಗ್ಯಾಮ್ಲಿಂಗ್ ಅನ್ನೋರಿಗೆ ನೀವು ಗ್ಯಾಮ್ಲಿಂಗ್ ಮಾಡೋ ಥರ ಮೈಂಡ್ ಸೆಟ್ಟಿಂದ ನೀವು ಟ್ರೇಡಿಂಗ್ ಮಾಡಿದ್ರೆ 100% ಗ್ಯಾಮ್ಲಿಂಗ್. ಸೊ ನನ್ನೊಂದು ವಿಷನ್ ಇದೆ, ನಾನೊಂದು ಕಾರ್ಪಸ್ ಬಿಲ್ಡ್ ಮಾಡಬೇಕು. ಆ ಕಾರ್ಪಸ್ ಬಿಲ್ಡ್ ಮಾಡೋದಕ್ಕೆ ಏನೆಲ್ಲ ಪ್ರೋಸ್ ಅಂಡ್ ಕಾನ್ಸ್ ಇದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಮಾಡಿದಾಗ ಗ್ಯಾಮ್ಲಿಂಗ್ ಅಲ್ಲ ಸರ್. ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಓಕೆ ದುಡ್ಡು ಮಾಡೋದು ಅನ್ನೋ ಕಾನ್ಸೆಪ್ಟು ಯಾವ ಕಾನ್ಸೆಪ್ಟ್ ತುಂಬ ಇಷ್ಟ ಸರ್? ಕೆಲವ್ರಿಗೆ ETFs ಇಷ್ಟ ಆಗಿರ್ಬೋದು, ಕೆಲವು ಸ್ವಿಂಗ್ ಸ್ಟಾಕ್ಸ್ ಇಷ್ಟ ಆಗಿರ್ಬೋದು, ಕೆಲವರಿಗೆ ಮೂಮೆಂಟಮ್ ಸ್ಟಾಕ್ಸ್ ಇಷ್ಟ ಆಗಿರ್ಬೋದು. ಇವಾಗ ನಾನಾದರೂ ಏನಾದರೂ ಇನ್ವೆಸ್ಟ್ ಮಾಡ್ತೀನಿ ಅಂದರೆ ಸೊ ಆಸ್ ಯು ನೋ ನಾನು ಏನೇನು ಕೊಟ್ಟಿರ್ತೀನಿ ಅಂದರೆ ಐ ಮೀನ್ ಫುಲ್ಲಿ ಇನ್ ETFs ಅಂತ. ಸೊ ಅಗೇನ್ ಇಟ್ಸ್ ನಾಟ್ ಎ ರೆಕಮೆಂಡೇಶನ್ ಓಕೆನಾ. ಸೊ ಅದು ಪ್ರಮೋಷನ್ನು ಅಲ್ಲ ಓಕೆ. ನಾನು ಜನ ಇದನ್ನ ನೋಡ್ಕೊಂಡು ಆಮೇಲೆ ಇನ್ಫ್ಲೂಯೆನ್ಸ್ ಆಗಬೇಡಿ. ಅವರು ಮಾಡಿರೋ ಸ್ಟ್ರಾಟಜಿ ಬೇರೆ ಇರುತ್ತೆ, ಟಿಪ್ಸ್ ಇರುತ್ತೆ, ವಾಯ್ಸ್ ಇರುತ್ತೆ, ಎಲ್ಲ ಮಾರ್ಕೆಟ್ ನೋಡ್ಬಿಟ್ಟಿದ್ದಾರೆ 1 ವರ್ಷದಿಂದ. ಬಿಕಾಸ್ ಸರ್ ಕ್ವಶನ್ ಏನಂದರೆ ವಾಟ್ ಈಸ್ ಯುವರ್ ಫೇವ್ರೆಟ್ ಇನ್ಸ್ಟ್ರೂಮೆಂಟ್ ದಟ್ ಯು ಆರ್ ಇನ್ವೆಸ್ಟಿಂಗ್? ನಥಿಂಗ್ ಬಟ್ ಸಿಂಗಲ್ ಕಾಂಪೌಂಡ್ ಮೇಲೆ ಬೆಟ್ ಮಾಡೋ ಬದಲು ಓಕೆ ಬಂಚ್ ಆಫ್ ಕಾಂಪೌಂಡ್ ಮೇಲೆ ಬೆಟ್ ಮಾಡ್ತಾ ಇದ್ದೀನಿ. ನಥಿಂಗ್ ಬಟ್ ETFs. ಸೊ ಸರ್ವ ETFs ಮೇಲೆ ತುಂಬ ಇನ್ವೆಸ್ಟ್ ಮಾಡ್ತಾರೆ. ETFs ಏನಂದರೆ ಸೊ ಸಿಂಗಲ್ ಸ್ಟಾಕ್ಸ್ ತಗೊಳೋದಕ್ಕಿಂತ ಮಲ್ಟಿ ಸ್ಟಾಕ್ಸ್ನ ಒಂದು ಬ್ಯಾಸ್ಕೆಟಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತಾರೆ ಓಕೆನಾ. ಫಾರ್ ಎಕ್ಸಾಂಪಲ್ ಇವಾಗ ಎಸ್ ಬ್ಯಾಂಕ್ ತಗೊಂಡಿದ್ರೆ ಸರ್ಕುಡಬಿನ್ ಬಿಕಮ್ 0. ಅಗೇನ್ Paytm ತಗೊಂಡಿದ್ರೆ 1 ವರ್ಷದಿಂದ 2 ವರ್ಷದಿಂದ ಸರ್ಕುಡಬಿನ್ ಬಿಕಮ್ ವಡಾಫೋನ್ ಐಡಿಯಾ. ಸರ್ ವಾಟ್ ಯು ವಿಲ್ ಟೆಲ್ ಸರ್? ಇವಾಗ ETFs ತಗೊಂಡಿರ್ತಾರೆ, ETF ಸ್ಲೋ ಗ್ರೋತ್ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ. ಅದೇ ಕೆಲವು ಗೊತ್ತಿಲ್ದಿರೋದು ಏನಂದ್ರೆ ಇಫ್ ದೇ ಕುಡ್ ಹ್ಯಾವ್ ಬೀನ್ ಇನ್ವೆಸ್ಟೆಡ್ ಇನ್ ಎಸ್ ಬ್ಯಾಂಕ್ 10 years ಬ್ಯಾಕ್ ದಟ್ 10 lakhs could have been become only 20,000. Paytm ಗ್ರೋ ಆಗಿಲ್ಲ, ಕಿಂಗ್ಫಿಶರ್ ಮುಚ್ಚೆ ಹೋಯ್ತು, ಸತ್ಯಂ ಕಂಪ್ಯೂಟರ್ ಮುಚ್ಚೆ ಹೋಯ್ತು. ಸೊ ಸ್ಟಾಕ್ಸ್ಗೂ ಕಂಪೇರ್ ಮಾಡೋದು ETFs ನಿಮ್ಗೆ ಯಾಕೆ ಇಷ್ಟ? ಅದೇ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ ಸರ್, ಇನ್ಸ್ಟೆಡ್ ಆಫ್ ಸಿಂಗಲ್ ಕಾಂಪೌಂಡ್ ಮೇಲೆ ಬೆಟ್ ಮಾಡೋಕ್ಕಿಂತ ಬಂಚ್ ಆಫ್ ಕಾಂಪೌಂಡ್ ಮೇಲೆ ಬೆಟ್ ಮಾಡ್ತೀನಿ. ಮೇ ಬಿ ಆ ಸಿಂಗಲ್ ಕಾಂಪೌಂಡ್ ಬಂಚ್ ಆಫ್ ಕಾಂಪೌಂಡ್ ಅಲ್ಲಿ ಇದ್ದಾಗ ಪರ್ಫಾರ್ಮೆನ್ಸ್ ಆಗಿಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಅವರೇ ತೆಗೆದಕ್ಕೆ ಬೇರೆ ರಿಬ್ಯಾಲೆನ್ಸ್ ಮಾಡ್ತಾರೆ. ಸೊ ಮೇ ಬಿ ಸಸ್ಟೈನಬಿಲಿಟಿ ಚೆನ್ನಾಗಿರುತ್ತೆ ಅನ್ನೋ ಎಕ್ಸ್ಚೇಂಜಸ್ ಅವರು ಯಾವುದು ಪರ್ಫಾರ್ಮೆನ್ಸ್ ಇಲ್ಲೋ ಅದನ್ನ ತೆಗೆದಾಕ್ತಾರೆ. ಸೊ ಅರ್ಥ ಮಾಡ್ಕೊಳ್ಳಿ, ಯಾರು ಏನು ಗೊತ್ತಿಲ್ಲ ಅಂದರೆ ETFs ಅಲ್ಲಿ ಇನ್ವೆಸ್ಟ್ ಮಾಡಿ. ಇದು ವೆಲ್ತ್ ಕ್ರಿಯೇಷನ್ ಮಾಡೋ ಮಿಷಿನು, ಡೈಲಿ ಗ್ಯಾಮ್ಲಿಂಗ್ ಮಾಡೋ ಮಿಷಿನ್ ಅಲ್ಲ ಸ್ಟಾಕ್ ಮಾರ್ಕೆಟ್. ಓಕೆ ಸರ್. ಸೊ ಫೈನಲ್ ಥಿಂಗ್ ಓಕೆ 15 ತಿಂಗಳಿಂದ ಇನ್ವೆಸ್ಟ್ ಮಾಡಿದ್ದಾರೆ. ನಿಫ್ಟಿ ₹1 ರಿಟರ್ನ್ ಇಲ್ಲ. ಜನ ಇವಾಗ ಏನು ಕಾಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಸರ್ ನಿಫ್ಟಿ ₹1 ರಿಟರ್ನ್ಸ್ ಇಲ್ಲ, ಮೈನಸ್ ಅಲ್ಲಿ ರಿಟರ್ನ್ಸ್ ಇದೆ 3-4% 15 months ಇಂದ 1 year ಇಂದ. ಅದು ಹೇಗೆ ಸರ್ ನೀವು ದುಡ್ಡು ಮಾಡಿದ್ರಿ ಅಂತ ಕ್ವಶನ್. ನನ್ನ ಕ್ವಶನ್ ಅದೇ ಆ್ಯಕ್ಚುಲಿ ನನ್ನ ಪೋರ್ಟ್ಫೋಲಿಯೋ ನಾನು ಹೆಂಗೆ ಬಿಲ್ಡ್ ಮಾಡಿದ್ದೀನಿ ಅಂತ ಕೇಳಿದ್ರೆ ಡೈವರ್ಸಿಫಿಕೇಶನ್ ಮಾಡಿದ್ದೀನಿ. ಸೊ ಹೆಂಗೆ ಅಂತ ಕೇಳಿದ್ರೆ ನಿಫ್ಟಿ ನನಗೆ ರಿಟರ್ನ್ಸ್ ಕೊಡ್ತಾ ಇದ್ದಾಗ ಓಕೆ ಅನ್ಕೋಲ್ಮೆಂಟೆಡ್ ಅಂದ್ಬಿಟ್ಟು ಇನ್ನೊಂದು ವ್ಯಾಲ್ಯೂ ಬರುತ್ತೆ. ಸೊ ನಾನು ಡೈವರ್ಸಿಫಿಕೇಶನ್ ಯೂಎಸ್ ಮಾರ್ಕೆಟ್ಸ್ ಮಾಡಿದ್ದೀನಿ, ಗೋಲ್ಡಲ್ಲಿ ಮಾಡಿದ್ದೀನಿ. ಸೊ ನಿಫ್ಟಿಗಿನ ನನಗೆ ಅದೇ ರಿಟರ್ನ್ಸ್ ಜಾಸ್ತಿ ಕೊಡ್ತೀನಿ. ಸರಿ ಹೇಳ್ತಿರೋದು ಸಿಂಪಲ್ ಲಾಜಿಕ್. ನಿಮ್ಮ ಹತ್ರ ₹100 ಇದ್ದರೆ ₹100 ಎತ್ಕೊಂಡು ಹೋಗ್ಬಿಟ್ಟು ಒಂದೇ ಕ್ಲಾಸ್ಗೆ ಹಾಕ್ಬೇಡಿ. ಸೊ ರತನ್ ಟಾಟಾ ಅವ್ರು ಏನು ಹೇಳ್ತಾರೆ ಅಂದರೆ ಡೋಂಟ್ ಪುಟ್ ಯುವರ್ ಆಲ್ ಎಗ್ಸ್ ಇನ್ ಒನ್ ಬ್ಯಾಸ್ಕೆಟ್ ಅಂತ ಹೇಳಿದ್ದಾರೆ ಸರ್. ಅಂದರೆ ನಿಫ್ಟಿ ಒಂದೇ ನಮಗೆ ರಿಟರ್ನ್ಸ್ನ ತಂದ್ಕೊಡಲ್ಲ. ಸಮ್ಟೈಮ್ಸ್ USA ಸ್ಟಾಕ್ಸ್ ಮೇಲೆ ಹಾಕಿದ್ದೀರಾ, ಲೈಕ್ ಅಮೆಝಾನ್, ಆ್ಯಪಲ್ಲು, ನೆಟ್ಫ್ಲಿಕ್ಸು, ಇದು ಕೂಡ ತುಂಬ ಜನ ಯೂಸ್ ಮಾಡ್ತಾರೆ. ಆ್ಯಸ್ ಯೂಶಲಿ ಜಿಯೋನು ಯೂಸ್ ಮಾಡ್ತೀವಿ, ನಮ್ಮ ಕೋಲ್ಗೇಟ್ ಪೇಸ್ಟ್ ಯೂಸ್ ಮಾಡ್ತೀವಿ, ರಿಲಯನ್ಸಲ್ಲಿ ಪೆಟ್ರೋಲು ಹಾಕ್ಸ್ತೀವಿ, ಇದೆಲ್ಲ ಹಾಕ್ಸ್ತೀವಿ, ಎಲ್ಲ ಸ್ಟಾಕ್ ಮಾರ್ಕೆಟ್ನಲ್ಲಿ ಲೀಸ್ಟ್ ಆಗಿರುತ್ತೆ. ಬಟ್ ಒಂದ್ರ ಮೇಲೆ ಡಿಪೆಂಡ್ ಆಗ್ತೀರಾ. ನೀವೇನು ಮಾಡಿದ್ದೀರಾ ಅಂದರೆ ಸೊ ಐ ಥಿಂಕ್ ನೀವು ಹೇಳ್ದಂಗೆ ಸೊ USA ಎಲ್ಲೂ ಹಾಕಿದ್ದೀರಾ, ಓಕೆ ಗೋಲ್ಡಲ್ಲಿ ಹಾಕಿದ್ದೀರಾ. ಗೋಲ್ಡ್ ಹ್ಯಾಸ್ ಗಿವನ್ ಫ್ಯಾಬ್ಯುಲಸ್ ರಿಟರ್ನ್ಸ್ ವೆನ್ ಕಂಪೇರ್ಡ್ ಟು ದ ಲಾಸ್ಟ್ ಇಯರ್. ಓಕೆ ನಿಫ್ಟಿ ಅಂಡರ್ ಪರ್ಫಾರ್ಮಿಂಗ್ ಅಲ್ಲಿದ್ದರು ನೀವು ಯಾಕೆ ಪ್ರಾಫಿಟಬಲ್ ಇದ್ದೀರಾ ಅಂದರೆ ಬಿಕಾಸ್ ಆಫ್ ದ ಡೈವರ್ಸಿಫಿಕೇಶನ್. ವಾಟ್ ಈಸ್ ಮೀನ್ ಬೈ ಡೈವರ್ಸಿಫಿಕೇಶನ್ ಅಂದರೆ ನನ್ನ ಹತ್ರ ₹1 ಇದೆ, 10 ಪೈಸೆ ಒಂದು ಕಡೆ ಹಾಕೋದು, ಇನ್ನೊಂದು 10 ಪೈಸೆ ಇನ್ನೊಂದು ಕಡೆ ಹಾಕೋದು, 10 ಪೈಸೆ.
ಈ ಥರ ಡೈವರ್ಸಿಫೈ ಮಾಡಿ ನಿಮ್ಮ ಹತ್ರ 100 ರೂಪಾಯಿ ಇದ್ರೆ 100 ರೂಪಾಯಿ ಒಂದೇ ಕಡೆ ಹಾಕ್ಬೇಡಿ. ಅಟ್ಲೀಸ್ಟ್ ಮಿನಿಮಮ್ ಒಂದು 5 ಭಾಗ 10 ಭಾಗ ಡಿವೈಡ್ ಮಾಡಿ ಅದನ್ನು ಗೋಲ್ಡಲ್ಲಿ ಸ್ವಲ್ಪ, ನಿಫ್ಟಿಯಲ್ಲಿ ಸ್ವಲ್ಪ, ಮಿಡ್ ಕ್ಯಾಪಲ್ಲಿ ಸ್ವಲ್ಪ, 300 ಸ್ವಲ್ಪ, ಕೆಲವು ಚೈನಾಗೂ ಇನ್ವೆಸ್ಟ್ ಮಾಡ್ತಾರೆ, ಕೆಲವು ಚೈನಾ ಆನ್ಷಿಯಂಟ್ ಬೀಸ್ ಇರುತ್ತೆ ಅದರಲ್ಲಿ ಕೂಡ ಇನ್ವೆಸ್ಟ್ ಮಾಡೋದು. ಸರ್ ಹಿಂಗೆ ಕೆಲವು ಕನ್ಫ್ಯೂಷನ್ ಏನಂದರೆ USA ಮಾರ್ಕೆಟಲ್ಲಿ ಎಲ್ಲ ದುಡ್ಡಾಗಿದೆಯಾ ಅಂತ. ಆಗಿದೆ ಸರ್. ನಂದು ಆ್ಯಕ್ಚುಲಿ ಇನ್ವೆಸ್ಟ್ಮೆಂಟ್ ತೆಗೆದು ನೋಡಿದ್ರೆ 120% ರಿಟರ್ನ್ಸ್ ಇದೆ ನನ್ನ ಇನ್ವೆಸ್ಟ್ಮೆಂಟ್. USA ಅಲ್ಲಿ 120% ರಿಟರ್ನ್ಸ್ ಇದೆ. ಆಕ್ಚುಲಿ ನಿಫ್ಟಿ ರಿಟರ್ನ್ಸ್ ಕೊಟ್ಟಿಲ್ಲ ಅಂದ್ರೂ ಅದೇನು ಕೊಟ್ಟಿದೆ ಅಂದರೆ ಬಿಕಾಸ್ ಆಫ್ ನಿಮ್ಮ ಪೋರ್ಟ್ಫೋಲಿಯೋ ಅದ್ರ ಮೇಲೆ ಹೋಗಿರೋದು ಅಲ್ವಾ. ಗೋಲ್ಡು ಮತ್ತು USA ಮಾರ್ಕೆಟ್ ಇದೆ. USA ಕೂಡ ಇನ್ವೆಸ್ಟ್ಮೆಂಟ್ಸ್ನ ನಾವು ಟ್ರೇಡಿಂಗ್ ಅಪ್ಪಿಂದ ಹೇಳ್ಕೊಡ್ತೀವಿ. ಓಕೆ ಸರ್ ಫೈನಲಿ ಓಕೆ ನೀವು ಇನ್ವೆಸ್ಟ್ ಮಾಡಿರೋದು ಬಂದುಬಿಟ್ಟು 3,37,000 ಅಷ್ಟು ಇನ್ವೆಸ್ಟ್ ಮಾಡಿದ್ದೀವಿ. ಎಸ್ ಸರ್. ಸೊ ಟೋಟಲ್ ವ್ಯಾಲ್ಯೂ ಬಂದುಬಿಟ್ಟು 4.52 ಲ್ಯಾಕ್ಸ್ ಇದೆ. ಹತ್ತತ್ರ 4,52,000 ಮೇಲೆ ಇದೆ. ಅದರ ರಿಟರ್ನ್ಸೇ ಬಂದುಬಿಟ್ಟು 1,14,000 ರಿಟರ್ನ್ಸ್ ಇದೆ. ಆಲ್ಮೋಸ್ಟ್ ಬಂದುಬಿಟ್ಟು 34%. ಅಗೇನ್ ದಿಸ್ ಇಸ್ ನಾಟ್ ದ ರೆಕಮೆಂಡೇಶನ್ ಓಕೆನಾ. 34% ರಿಟರ್ನ್ಸ್ ಇದೆ. ಸರ್ ನಿಫ್ಟಿ ಏನಾಗಿದೆ ಅಂದರೆ ಇಟ್ ಹ್ಯಾಸ್ ಗಿವನ್ ನೆಗೆಟಿವ್ ರಿಟರ್ನ್ಸ್ ದಿಸ್ ಇಯರ್. ಅಲ್ಲಿಗೂ ನೀವು ಇದು ಮಾಡಿದ್ದೀರ ಅಂದರೆ ಯು ಹ್ಯಾವ್ ಪುಲ್ಡ್ ಔಟ್ ದ ಗ್ರೇಟ್ ರಿಟರ್ನ್ಸ್ ಓಕೆನಾ. ಇದು ನಿಮ್ಮ ರಿಟರ್ನ್ಸ್. ಸೊ ನೀವು ಹೇಳ್ತಾ ಇದ್ರೆ ನಿಮ್ಮ ಪರ್ಪಸ್ ಬಂದುಬಿಟ್ಟು 10 CR ಬೇಕು ಅಂತ. ಸೊ ನೀವು ಬೇಗ ಅಚೀವ್ ಮಾಡಲಿ ಅಂತ ಕೊಡ್ಕೊಂತ ಸೊ ನಿಮಗೆ ಗೊತ್ತಿರೋ ನಾಲೆಜ್ನ ಬೇರೆಯವ್ರಿಗೂ ಶೇರ್ ಮಾಡಿ. ಸ್ಟಾಕ್ ಮಾರ್ಕೆಟ್ ಅಂದರೆ ಗ್ಯಾಮ್ಲಿಂಗ್ ಅಲ್ಲ. ಓಕೆ ನೀವು ಮೆಕ್ಯಾನಿಕಲ್ ಇಂಜಿನಿಯರ್ ಇದ್ದೀರಾ, ಇದರಲ್ಲಿ ರೈತರು ಬರ್ಬೋದು, ಹೌಸ್ ವೈಫ್ಸು ಬರ್ಬೋದು, ಯಾರು ಬೇಕಾದ್ರೂ ಬರ್ಬೋದು. ಕೇಳ್ತಾರೆ ಸರ್ ಓದಿರ್ಬೇಕಾದ್ರೆ ನೀವು ಮೆಕ್ಯಾನಿಕಲ್ ಇಂಜಿನಿಯರ್ ಓದಿದ್ದೀರಾ. ಸೊ ಕೇಳ್ತಾರೆ ಕೆಲವು ಕ್ವಶನ್ಸ್ ಏನಂತ ಓದಿಲ್ಲೇ ಬೇಕಾ ಸರ್ ಅಂತ. ಸೊ ಮೈ ಕ್ವಶನ್ ಲಾಸ್ಟ್ ಕೂತ್ಕೊಳ್ಳಿ ಸರ್. ಓಕೆ ಸರ್ ಎಜುಕೇಷನ್ ಮ್ಯಾಚ್ ಆಗುತ್ತಾ ಮಾರ್ಕೆಟ್ಗೆ? ಮಾರ್ಕೆಟ್ಗೆ ಎಜುಕೇಷನ್ ಸ್ಮಾರ್ಟ್ ಮಾಡ್ತಾರೆ. ಓಕೆ ಸೊ ಹಿಂಗೆ ಅಂತ ಕೇಳಿದ್ರೆ ನನ್ನ ಸೇಮ್ ಆಸ್ ಎಫ್ ಹೇಳಿದ್ದಲ್ಲ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋ ಕನ್ವಿಕ್ಷನ್ ನಮಗಿದ್ರೆ ಸ್ಟಾಕ್ ಮಾರ್ಕೆಟ್ ಆಗಲಿ ಯಾವುದೇ ಫೀಲ್ಡ್ ಆಗಲಿ ಯಾವತ್ತು ಎಕ್ಸಾಂಪಲ್ ಏನು ಹೇಳ್ತೀನಿ ಅಂದರೆ ಅತಿ ಬುದ್ಧಿವಂತರು ಯಾವ ಮಾರ್ಕೆಟಲ್ಲೂ ದುಡ್ಡು ಮಾಡಿರೋ ಎಕ್ಸಾಂಪಲ್ ಇಲ್ಲ ಸರ್. ನೀವು ಬೇಕಾದ್ರೆ ನಿಮ್ಮ SLC ಫ್ರೆಂಡ್ಸ್ನ ಅವ್ರನ್ನ ನೋಡ್ಕೊಳ್ಳಿ. ಓಕೆ ಅತಿ ಬುದ್ಧಿವಂತ ಇವಾಗ ಏನಾಗಿರ್ತಾರೆ ನೋಡಿ. ಓಕೆ ಬುದ್ಧಿವಂತರು ಸ್ವಲ್ಪ 90% ಡಿಸಿಪ್ಲಿನ್, 10% ನಾಲೆಜ್. ಓಕೆ ಸೊ ನೆಕ್ಸ್ಟ್ ನೀವು ಸಂಗೀತ್ ಸರ್ ಥರ ಈ ಸೀಟಲ್ಲಿ ಕುತ್ಕೊಬೇಕು ಅಂತ ನನ್ನ ಆಸೆ. ಕರ್ನಾಟಕ ಜನತೆಗೆ ಲಿಟ್ರಸಿನೇ ಗೊತ್ತಿಲ್ಲ ಓಕೆನಾ. ಸೊ ಇವಾಗ ಸಂಗೀತ್ ಸರ್ಗೆ ನೀವು ಹೇಳ್ತಾ ಇರ್ತಾರೆ ಸರ್ ಅವ್ರು 1 ಲಕ್ಷ ಬರ್ತಾರೆ ಅಂತ ಅವ್ರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಓಕೆನಾ. ಸರ್ ಫಿಗರ್ ಬೇಡ, ನಿಮ್ಗೆ ರಿಯಲ್ ಲಕ್ಷ ಸ್ಯಾಲ್ರಿ ಬರ್ತಾ ಇದೆಯಾ ಸರ್ ಅದು ಇನ್ವೆಸ್ಟ್ ಮಾಡೋಕ್ಕೆ? ಅಷ್ಟೇ ನನ್ನ ಪ್ರಾಫಿಟಲ್ಲಿ ಏನಿದೆ ಅದರಲ್ಲಿ 40% ಅಷ್ಟು ಸ್ಯಾಲರಿ ಇದೆ. 40%. ಸೊ ಅಂಥ ಥರ ಸರ್ ಗೊತ್ತಾನೆ ಮ್ಯಾಕ್ಸಿಮಮ್ ಎಲ್ಲರೂ ನೀವು ಹೆಂಗೆ ಮಿಡಿಲ್ ಕ್ಲಾಸಲ್ಲಿ ಸ್ಯಾಲ್ರಿ ತೊಗೊತಾ ಇದ್ದೀರೋ ಸರ್ರು ಅದೇ ಥರ ತೊಗೊತಾ ಇದ್ದಾರೆ. ಯಾರು ಬೇಕಾದ್ರೂ ರಿಚ್ ಆಗ್ಬೋದು ಓಕೆನಾ. ಸಮ್ ಪೋರ್ಷನ್ ಇನ್ವೆಸ್ಟ್ ಮಾಡಬೇಕು. ನಾವೇನು ಮಾಡ್ತೀವಿ ಖರ್ಚು ಮಾಡಿ ಆಮೇಲೆ ಇನ್ವೆಸ್ಟ್ ಮಾಡ್ತೀವಿ ಸರ್. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಥರ್ಡ್ ನನ್ನ ಸ್ಯಾಲರಿ ಕ್ರೆಡಿಟ್ ಆಗುತ್ತೆ ಸರ್. ಓಕೆ ಥರ್ಡ್ ಸ್ಯಾಲರಿ ಕ್ರೆಡಿಟ್ ಆಗುತ್ತೆ. ಫೋರ್ತ್ ಬಂದ್ಬಿಟ್ಟು ನಾನು ಡಿಮ್ಯಾಟ್ ಅಕೌಂಟ್ಗೆ ಫಂಡ್ಸ್ ಆಗುತ್ತೆ. ನಥಿಂಗ್ ಬಟ್ ಸರ್ ಇನ್ವೆಸ್ಟ್ ಮಾಡಿ ಖರ್ಚು ಮಾಡ್ಕೊತಾರೆ. ನಾವು ಮಿಡಿಲ್ ಕ್ಲಾಸ್ ಜನ ಏನು ಮಾಡ್ತೀವಿ ಖರ್ಚು ಮಾಡಿ ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋಣ ಅಂತೀವಿ, ಅಲ್ಲಿ ದುಡ್ಡೇ ಇರೋಲ್ಲ. ಸೊ ಫೈನಲಿ ಥ್ಯಾಂಕ್ ಯು ಸರ್ ಫಾರ್ ಕಮಿಂಗ್. ನಿಮ್ಮ ಈ ನಾಲೆಜ್ನ ಇದೇ ಥರ ಶೇರ್ ಮಾಡಿ. ನಿಮ್ಮ ವಾಪಸ್ 10 CR ಬೇಗ ಆಗಲಿ. ಸೊ ನಿಮ್ಮ ಸ್ಯಾಲ್ರಿ ಇನ್ಕ್ರೀಸ್ ಆದಷ್ಟು ನೀವು ಇಲ್ಲಿ ಇನ್ಕ್ರೀಸ್ ಮಾಡ್ತೀರಾ ಅಂತ ನನಗೆ ಅಂದ್ಕೊಂಡಿದ್ದೀನಿ. ಸೊ ಇದೇ ಥರ ನಿಮ್ಮ ಫ್ಯಾಮಿಲಿನ ಫಸ್ಟ್ ಜನರೇಷನ್ ನೀವೇ ಆಗುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ. ಯಾಕಂದ್ರೆ ನಾನು ಫಸ್ಟ್ ಜನರೇಷನ್, ನೀವು ಫಸ್ಟ್ ಜನರೇಷನ್. ಮಾರ್ವಾಡೀಸ್ಗೆ, ಗುಜರಾತಿಯನ್ಸ್ಗೆ ಅವ್ರ ಬ್ಲಡ್ಡಲ್ಲಿ ಬಂದಿರುತ್ತೆ. ನಮ್ಮ ಕರ್ನಾಟಕ ಜನತೆ ಇನ್ನೂ ಗೊತ್ತಿಲ್ಲ. ಹಲವಾರು ಇನ್ಸ್ಟಿಟ್ಯೂಷನ್ಸ್ ಎದುರುತ್ತಿದೆ ಬಟ್ ಮಾರ್ಕೆಟ್ ನೆಗೆಟಿವ್ ಇದೆ ಅಂತ ಜನ ಭಯ ಪಡ್ತಾರೆ. ಮಾರ್ಕೆಟ್ ಯಾವತ್ತಿದ್ರೂ ಮೇಲೇ ಹೋಗಬೇಕು. ಬನ್ನಿ ಕಲ್ತ್ಕೊಳ್ಳಿ. ಸ್ಟಾಕ್ ಮಾರ್ಕೆಟಲ್ಲಿ ಒಳ್ಳೆ ಫ್ಯೂಚರ್ ಇದೆ ಓಕೆನಾ. ಗ್ಯಾಮ್ಲಿಂಗ್ ಮಾಡೋ ಇನ್ಸ್ಟಿಟ್ಯೂಷನ್ಸ್ ಇದೆ, ಕಲ್ತ್ಕೊಳಕ್ಕೆ ಹೋಗ್ಬೇಡಿ. ಕೆಲವೊಂದು ಇನ್ಸ್ಟಿಟ್ಯೂಷನ್ಸ್ ಚೆನ್ನಾಗಿ ಕಲಿಸುತ್ತೆ. ಇಲ್ಲೇ ಅಲ್ಲ ಎಲ್ಲಿ ಬೇಕಾದ್ರೂ ಕಲ್ತ್ಕೊಂಡು ನೆಕ್ಸ್ಟ್ ಸಂಗೀತ್ ಸರ್ ಸೀಟಲ್ಲಿ ನೀವು ಕೂತಿರ್ತೀರಾ. ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಒಂದು 10 CR ಪರ್ಪಸ್ನ ಡ್ರೀಮ್ ಇಟ್ಕೊಂಡಿದ್ದಾರೆ. ಸೊ 1 year ಆಗಿದೆ. ನೆಕ್ಸ್ಟ್ ಇಯರ್ ಇನ್ನೊಂದು ಸರಿ ಕಡೆಯೋಣ ಅವ್ರು ಸರ್ ಎಲ್ಲಿದ್ದಾರೆ ಅಂತ ಓಕೆನಾ. ಸೊ ಮೊನ್ನೆ ಬಂದಿರೋದಲ್ಲ ಸರ್ ಆಲ್ಮೋಸ್ಟ್ 1.5 year ಮಾಡ್ತಾ ಇದ್ದಾರೆ. ಕೆಲವರು ಮೊನ್ನೆ ಬಂದಿರೋರು ವೀಡಿಯೋ ಮಾಡಿಸ್ತಾರೆ ಬಟ್ ಸರ್ 1.5 year ನಮ್ಮ ಜೊತೆ ಇದ್ದಾರೆ, ಟ್ರಾವೆಲ್ ಮಾಡ್ತಾ ಇದ್ದಾರೆ, ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಏನೇ ಕೇಳಿದ್ರು ನಾನು ರಿಪ್ಲೈ ಮಾಡಿ ಸರ್ ಇನ್ವೆಸ್ಟ್ ಮಾಡಿ ಅಂತ ಹೇಳಿದ್ದೀನಿ ಓಕೆನಾ. ಸೊ ಆಲ್ ದ ಬೆಸ್ಟ್ ಸರ್.